ಹಲೋ ಫ್ರೆಂಡ್ಸ್, ನಾನು ಇವತ್ತು ನಿಮಗೆ ಸಿರಿಧಾನ್ಯದಿಂದ ದೋಸೆ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ಇದನ್ನು ನಾನು ಮೊದಲು 4 ರಿಂದ 5 ತಾಸು ಸಿರಿಧಾನ್ಯ ಅಂದರೆ ಸಿರಿಧಾನ್ಯದೊಳಗಿಂದ ಊದಲು ಅಂತಿರ್ತೈತಲ್ಲ, ಊದಲನ್ನು 4 ರಿಂದ 5 ತಾಸು ನೆನೆ ಇಟ್ಟಿದ್ದೆ. ಅದ್ರ ಜೊತೆ ಉದ್ದಿನ ಬೇಳೆನೂ ಕೂಡ ನೆನೆ ಇಟ್ಟಿದ್ದೆ. ಎರಡೂ ಸೇರಿಸಿ ಮಿಕ್ಸಿ ಹಾಕ್ಕೋಬೋದು, ಇಲ್ಲಾಂದ್ರೆ ನೀವು ಸಪ್ರೇಟು ಮಿಕ್ಸಿ ಹಾಕ್ಕೋಬೋದು. ನಾನು ಸಪ್ರೇಟ್ ಮಿಕ್ಸಿ ಹಾಕ್ಕೊಳತ್ತೀನಿ. ಇದು ಫುಲ್ಲು ಸಾಫ್ಟಾಗಿ ಹಾಕ್ಕೋರಿ. ಇಡ್ಲಿಗಾದರೆ ನೀವು ಸಾಫ್ಟಾಗಿ ಹಾಕ್ಕೋಬಾರ್ದು. ಇಡ್ಲಿಗೆ ರವೆ ಯಾವ ರೀತಿ ಇರುತ್ತಲ್ಲ ಅದೇ ರೀತಿ ಹಾಕ್ಕೋಬೇಕಾಕೈತಿ. ಆದರೆ ದೋಸೆಗೆ ಮಾತ್ರ ನೀವು ಫುಲ್ ಸಾಫ್ಟಾಗಿ ಹಾಕೋರಿ. ಸಪ್ರೇಟ್ ಉದ್ದಿನಬೇಳೆ ಮತ್ತು ಸಿರಿಧಾನ್ಯ ಎರಡೂ ಸಪ್ರೇಟಾಗಿ ನಾನು ಮಿಕ್ಸಿ ಹಾಕ್ಕೊಂಡೀನಿ. ನೋಡಿರಿ, ಈ ರೀತಿ ಸಾಫ್ಟಾಗಿ ಮಿಕ್ಸಿ ಹಾಕ್ಕೊಂಡೀನಿ. ಹಾಕಿ ನೀವು ಬೆಳಗ್ಗೆ ಮಾಡ್ಕೋಬೋದು, ಇಲ್ಲ ನಿಮ್ಗೆ ಆಗ ತಕ್ಷಣ ನಿಮ್ಗೆ ದೋಸೆ ಬೇಕಂತಂದ್ರೆ ನೀವು ಇನೋ ಪೌಡ್ರ್ ಹಾಕ್ಕೋಬೋದು. ನನಗೆ ತಕ್ಷಣ ಬೇಡ ಅಂತಂದು ಹೇಳಿ ನಾನು ಇದನ್ನು ಬೇಕಿಂಗ್ ಪೌಡ್ರ್ ಅಥವಾ ಸೋಡಾ ಪುಡಿ ಹಾಕಿ ನಾನು ಬೆಳಗ್ಗೆ ಮಟ ಇಡಾಕತ್ತೀನಿ. ನೋಡಿರಿ, 1 ಚಿಟಿಕೆ ಅಷ್ಟು ಸೋಡಾ ಪುಡಿ ಹಾಕಿ ರಾತ್ರಿ ಕಲಿಸಿ ಬೆಳಗ್ಗೆ ನಾವು ದೋಸೆ ಮಾಡ್ಕೋಬೋದು. ದೋಸೆ ಹಿಟ್ಟು ಯಾವ ರೀತಿ ಮಿಕ್ಸ್ ಮಾಡ್ಕೊತೀವಲ್ಲ ಇದನ್ನು ಸಿರಿಧಾನ್ಯದ್ದು ಅದೇ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ರಿ. ಈ ರೀತಿ ಮಿಕ್ಸ್ ಮಾಡಿ ಇಡ್ರಿ. ಅಂದರೆ ನಿಮ್ಗೆ ಬೆಳಗ್ಗೆ ಅನ್ನೋತ್ಲೆ ಅದು ಹಿಟ್ಟೆಲ್ಲ ಉಬ್ಬಿ ಬರುತ್ತೆ, ನಿಮ್ಗೆ ದೋಸೆ ಕೂಡ ಚೆನ್ನಾಗಿ ಬರ್ತಾವೆ. ವಾವ್, ನೋಡಿರಿ ಎಷ್ಟು ಚಂದ ಉಬ್ಬೈತೆ ನೋಡಿರಿ ಹಿಟ್ಟು. ಯಾರು ಶುಗರ್ ಇರ್ತೈತಲ್ಲ ಅವ್ರು ಅಕ್ಕಿ ದೋಸೆ ತಿನ್ನೋಕ್ಕಾಗಂಗಿಲ್ಲ ಪಾಪ, ಅದಕ್ಕೂ ಅವ್ರಿಗೆ ದೋಸೆ ತಿನ್ಬೇಕಂತ ಅನಿಸ್ತೈತೆ ಅಂಥೇಳಿ ಅವ್ರಿಗೆ ನಾನು ಇದು ಮಾಡಿ ತೋರ್ಸಾಕತ್ತೀನಿ. ಸಿರಿಧಾನ್ಯದ ದೋಸೆನ ನೀವು ಇದನ್ನು ಅಂಗಡಿ ಒಳಗೆಲ್ಲ ಹೋಗಿ ತೊಗೊಂಡ್ರೆ ಸಿಗಂಗಿಲ್ಲ, ಮತ್ತು ಸಿಕ್ಕರೂ ತುಂಬ ಕಾಸ್ಟ್ಲಿಯಾಗಿರುತ್ತೆ. ನೋಡಿರಿ, ಈ ರೀತಿ ದೋಸೆನೂ ಯಾವ ರೀತಿ ಹಾಕ್ತಿರಲ್ಲ ಅದೇ ರೀತಿ ಹಾಕ್ಕೋಬೋದು. ತೆಳ್ಳಗೆ ಬೇಕಂತ ತೆಳ್ಳಗೆ ಹಾಕ್ಬೋದು, ದಪ್ಪ ಬೇಕಂತ ದಪ್ಪ ಹಾಕ್ಬೋದು. ನಾ ಇಲ್ಲಿ ಮೀಡಿಯಮ್ ಹಾಕಿ ತೋರ್ಸಾಕತ್ತೀನಿ ನಿಮ್ಗೆ. ಹಾಕಿ ಒಂದು ಪ್ಲೇಟ್ ಮ್ಯಾಗ ಮುಚ್ಚಿಬಿಡ್ರಿ, ಅಂದ್ರೆ ಅದೆಲ್ಲ ಚೆನ್ನಾಗಿ ಬೇಯ್ಕೋಬೇಕು. ವಾವ್, ನೋಡಿರಿ ಎಷ್ಟು ಚಂದ ಬೇದೈತೆ ನೋಡಿರಿ. ನೋಡಿರಿ, ಈ ರೀತಿ ಬರೀ ಅಕ್ಕಿಲಿಂದನೂ ಮಾಡೋಕ್ಕೆ ಬರೋಂಗಿಲ್ಲ, ನಾವು ಸಿರಿಧಾನ್ಯದಿಂದನೂ ದೋಸೆ ಮಾಡ್ಬೋದು ಅಂತ ತೋರ್ಸೇನಿ. ಎಲ್ಲರೂ ಈ ವಿಡಿಯೋನ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.